ನಮಸ್ಕಾರ ಕರ್ನಾಟಕ. ನಮ್ಮನೇಲಿ ಗೌರಿ ಹಬ್ಬದ ತಯಾರಿ ಸ್ಟಾರ್ಟ್ ಆಗೋಯ್ತು. ನಿಮ್ಮಲ್ಲಿ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ನೆಕ್ಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ನಂಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಥರ ಇರುತ್ತೆ. ಎಸ್, ಗೌರಿ ಹಬ್ಬದ ತಯಾರಿ ಸ್ಟಾರ್ಟ್ ಆಗಿರೋದ್ರಿಂದ ಎಳ್ಳನ್ನು ತೊಳಿತಾ ಇದ್ದೀವಿ. ಎಳ್ಳು ಏನಕ್ಕೆ ಬಳಸ್ತಾರೆ ಗೌರಿ ಹಬ್ಬದಲ್ಲಿ ಅಂತ ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಚಿಗಣಿ, ಟಮಟ ಚಿಗಣಿ ಅಂತಾರಲ್ಲ, ಮಡ್ಲು ತುಂಬೋದಕ್ಕೆ ಇಡ್ತಾರೆ ಈ ಚಿಗಣಿನ. ಸೊ ಚಿಗಣಿ ಮಾಡೋದಕ್ಕೆ ಅಥವಾ ಬಾಗಿನ ಕೊಡೋದಕ್ಕೆ ಎಳ್ಳನ್ನು ಬಳಸ್ತಾರೆ. ಅದಕ್ಕೆ ಈ ರೀತಿ ಎಳ್ಳನ್ನು ಒಂದಿನ ಮುಂಚೆನೇ ತೊಳೆಯೋದಕ್ಕೆ ಮೀನ್ಸ್ ನೀರಲ್ಲಿ ನೆನೆಸ್ಬೇಕು. ಒಂದಿನ ಫುಲ್ ಇದು ನೀರಲ್ಲಿ ನೆನೆದು ಮರುದಿನ ಬೆಳಗ್ಗೆ ಇದನ್ನ ನೀರಿಂದ ಸಪ್ರೇಟ್ ಮಾಡಬೇಕು. ಎಳ್ಳನ್ನು ನೀರಿಂದ ಸಪ್ರೇಟ್ ಮಾಡಿದ್ಮೇಲೆ ಈ ಥರ ಒಂದು ಚೀಲದ ಮೇಕೆ ಆ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು ಬಟ್ಲಲ್ಲಿ ತೊಗೊಳ್ಬೇಕು. ಆ ಎಳ್ಳು ಮೇಲೆ ಏನು ಚೀಲದ ಮೇಲೆ ಎಳ್ಳು ಹಾಕಿರ್ತೀವಿ, ಎಳ್ಳು ಮೇಕೆ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು. ಉಜ್ಜೋಕ್ಕೂ ಮುಂಚೆ ಇದನ್ನ ಕೆಚ್ಚಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ಕ್ಲಿಪ್ ಇದೆ, ಅದು ಆ್ಯಡ್ ಮಾಡ್ತೀನಿ. ಉಜ್ಜಾದಮೇಲೆ ಈ ಥರ ಸಪ್ರೇಟ್ ಒಂದು ಬ್ರೇಷನ್ನಿಗೆ ಹಾಕ್ಕೋಬೇಕು. ಅಂದರೆ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ದೊಡ್ಡ ಬ್ರೇಷನ್ನ ಯೂಸ್ ಮಾಡ್ತಿದ್ವಿ. ಕಮ್ಮಿ ಪ್ರಮಾಣದಲ್ಲಿ ಮಾಡೋರು ಕಮ್ಮಿನ ಯೂಸ್ ಮಾಡ್ತಿದ್ದಾರೆ. ನಾವಿಲ್ಲಿ 3 ಸೇರು ಎಳ್ಳನ್ನು ತೊಳೆಯೋದಕ್ಕೆ ಅಂತ ನೆನೆಸಿಕ್ಕಿದ್ದು. ಸೊ ಈ ಥರ ಉಜ್ಜಾದಮೇಲೆ ಒಂದು ಬ್ರೇಷನ್ನಿಗೆ ಹಾಕ್ತಾರೆ. ಬ್ರೇಷನ್ಗಿಂತ ಒಂದು ಮರಕ್ಕೆ ಹಾಕಿ ಮತ್ತೆ ಇದನ್ನು ಒನ್ನಾಡಬೇಕು. ಕೇರೋದು ಅಂತಾರೆ, ಕೇರಬೇಕು. ಅಂದರೆ ಎಳ್ಳೆಲ್ಲ ಹಿಂದಕ್ಕೆ ಹೋಗಿ ಈ ಬ್ಲ್ಯಾಕ್ ಇರೋದು ಏನು ಉಜ್ಜಿರ್ತೀವಲ್ಲ ಅದು ಮುಂದಕ್ಕೆ ಬಂದು ಅದೆಲ್ಲ ಉದುರೋಗುತ್ತೆ. ಅದಕ್ಕೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ, ಇದು 2ನೇ ಸಲ ಹಾಕ್ತಿರೋದು. ಫಸ್ಟ್ ಎಳ್ಳನ್ನು ಅಂದರೆ ಕರಿ ಎಳ್ಳನ್ನು ಹಾಕಿ ಅದ್ರ ಮೇಲೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ನಾವೇನು ಮಿಕ್ಸ್ ಮಾಡಿರ್ತೀವಿ ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಕಟ್ಟಬೇಕು. ಅದನ್ನ 2 ಕಡೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಕಲ್ಲ ಮೇಲೆ ಕೆಚ್ಚಬೇಕು. ಅದು ಕೆಚ್ಚೋ ಸೌಂಡು ಕೇಳಿಸ್ತಿದೆ, ಬಟ್ ನಾನಿಲ್ಲಿ ವಾಲ್ಯೂಮ್ ಆಫ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಕೇಳಿಸ್ತಿಲ್ಲ ನಿಮಗೆ. ಈ ಥರ ಇವಾಗಲೇ ನಾವು ಜೋರಾಗಿ ಕೆಚ್ಚೋದ್ರಿಂದ ನೆಕ್ಸ್ಟ್ ಏನು ಉಜ್ತೀವಲ್ಲ ಆವಾಗ ಜಾಸ್ತಿ ಉಜ್ಜಿಸ್ಕೊಳಲ್ಲ. ಈಗ ಸ್ವಲ್ಪ ಸ್ವಲ್ಪ ಕೆಚ್ಚಿಕ್ಬಿಟ್ರೆ ಉಜ್ಜಬೇಕಾದ್ರೆ ಜಾಸ್ತಿ ಉಜ್ಜಬೇಕು. ಅಂದರೆ ಜಾಸ್ತಿ ಉಜ್ಜೋದ್ರೇ ಅದು ಬ್ಲ್ಯಾಕಿಂದೆಲ್ಲ ಹೋಗ್ಬಿಟ್ಟು ನಮಗೆ ಎಳ್ಳು, ಬಿಳಿ ಎಳ್ಳು ಸಿಗೋದು. ಮಾರ್ಕೆಟಲ್ಲೆಲ್ಲ ಬಿಳಿ ಎಳ್ಳೇ ರೆಡಿ ಸಿಗುತ್ತೆ. ಬಟ್ ನಾವು ಪ್ರತಿ ವರ್ಷ ಈ ಥರ ಮನೆಯಲ್ಲೇ ನಾವು ಬೆಳೆಯೋ ಎಳ್ಳಿರುತ್ತಲ್ಲ, ಅದೇ ಎಳ್ಳನ್ನೇ ನಾವೇ ಕೈಯಲ್ಲಿ ಈ ಥರ ತೊಳೆದು ಒಣಗಿಸಿ ಹಬ್ಬಕ್ಕೆ ಏನಾದ್ರು ಫಂಕ್ಷನ್ಸಿಗೆಲ್ಲ ಇದೇ ಥರ ಬಳಸ್ತೀವಿ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅನ್ನೋದೆಲ್ಲ ಇರುತ್ತಲ್ವಾ. ಕೆಚ್ಚಿದ್ದಾದಮೇಲೆ ಚೀಲದಿಂದ ತೆಗೆದು ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಉಜ್ಜಬೇಕು. ನೋಡಿ, ಅದು ಬ್ಲ್ಯಾಕಿಗೆ ಬಂದಿರೋದೆಲ್ಲ ಚೀಲದಲ್ಲಿ ಅಂಟ್ಕೊಂಡಿರೋಂಥದ್ದು. ಅದನ್ನು ಮರ ಅಂತಾರೆ, ಕೇರೋದಕ್ಕೆ ಒನೆಯೋದಕ್ಕೆಲ್ಲ ಬಳಸ್ತಾರಲ್ಲ, ಅದರಲ್ಲಿ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಆ ಬ್ಲ್ಯಾಕಿಂದು ಸ್ವಲ್ಪ ಹೋಗಿ ಅದರಲ್ಲೂ ಸ್ವಲ್ಪ ಎಳ್ಳು ಸಿಗುತ್ತೆ ನಮಗೆ, ಅದನ್ನು ಸಹ ಚೆನ್ನಾಗಿ ಒಣ್ಕೋಬೇಕು. ಒಣಗೋದಕ್ಕೆ ಇದಕ್ಕೆ ಬಿಸಿಲಲ್ಲಿ 1-2 ದಿನ ಒಣಗಿಸಿದ್ರೆ ಒಣಗಿಸಾದ್ಮೇಲೆ ಮತ್ತೆ ಒನ್ನಾಡ್ಬಿಟ್ಟು ಇಟ್ಕೊಂಡ್ರೆ ಫುಲ್ ವೈಟಾಗಿ ಆಗೋಗುತ್ತೆ ಎಳ್ಳು. ಮತ್ತು ನಾನೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದನ್ನು ತುಂಬ ಜನ ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲ ಕಡೆ ಕೇಳ್ತಿದ್ದೀರಾ. ಹೌದು, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ರೀಲ್ನ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಅಥವಾ ವಾಟ್ಸಪ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅಲ್ಲೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ನೋಡಿ, ಮರದಲ್ಲಿರೋ ಎಳ್ಳಿಗೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕೈಯಲ್ಲೇ ಉಜ್ಬೋದು. ಅಂದರೆ ಇನ್ನೂ ಅದು ಹಸಿ ಅಂಶ ಇರುತ್ತಲ್ಲ ಎಲ್ಲ ಹಸಿ ಅಂಶನ ತೆಗೆದ್ರೆ ಒಣಗಿದ್ಮೇಲೆ ಈ ಥರ ಕೇರೋದಕ್ಕೆ ಇನ್ನೂ ಬ್ಲ್ಯಾಕಿಗಿರೋದೆಲ್ಲ ಉದುರುತ್ತೆ. ಎಳ್ಳಿನ್ನೂ ಚೆನ್ನಾಗಿರುತ್ತೆ. ಅಂದರೆ ಚೆನ್ನಾಗಿ ಬ್ಲ್ಯಾಕದೆಲ್ಲ ಹೋದ್ಮೇಲೆ ಚೆನ್ನಾಗಿ ಕಾಣುತ್ತಲ್ವ. ಸೊ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸಿ ಮಾಡಿದ್ರೆ ಚಿಗಣಿ ರೆಡಿ ಆಗೋಗೋದಕ್ಕೆ ತಿನ್ನೋದಕ್ಕೆ. ನಿಮ್ಮ ಕಡೆ ಇದನ್ನು ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ನೀವು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು.
ಮತ್ತು ನಮ್ಮಲ್ಲಿ ಗೌರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೆಲ್ಲ ವೀಡಿಯೋಸ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋನ ಹಾಕಿದ್ದೀನಿ. ನೀವು ಯಾರ್ಯಾರು ಇನ್ನೂ ಆ ವೀಡಿಯೋನ ನೋಡಿಲ್ಲ, ಒನ್ಸ್ ಅದನ್ನ ಚೆಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಇದೆ, ಆಯಿತಾ? ಚೆಕ್ ಮಾಡಿ ನಿಮ್ಗೇನೇ ಡೌಟ್ ಇದ್ದರೂ ನೀವು ನನಗೆ ಮೆಸೇಜ್ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಉಜ್ಜಿದ್ದಾದಮೇಲೆ ಒಂದು ಬಟ್ಟೆ ಮೇಕೆ ಬಿಸಿಲು ಬೀಳೋ ಜಾಗಕ್ಕೆ ಈ ಥರ ಇಟ್ಟರೆ ಅದು 1-2 ದಿನ ಒಣಗಿದ್ರೆ ಫುಲ್ಲು ಡ್ರೈ ಆಗೋಗುತ್ತೆ. ಆಮೇಲೆ ನಾವು ಹುರಿದ್ಬಿಟ್ಟು ಈ ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚಿಗ್ನಿ ಅನ್ನೋದು ರೆಡಿ ಆಗೋಗುತ್ತೆ. ರೆಡಿ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ಈಗ ವಿಳ್ಯೆದೆಲೆನ ಕುಯ್ಕೊಂಬರೋದಕ್ಕೆ ಅಂತ ಬಂದಿದ್ದೀವಿ. ನಾವೇ ವಿಳ್ಯೆದೆಲೆನ ಹಾಕಿದ್ದೀವಿ. ಇದು ಆಲ್ಮೋಸ್ಟ್ 1-2 ವರ್ಷದಿಂದ ಇದೆ. ನಮ್ಮ ಪೂಜೆಗೆಲ್ಲ ಫಸ್ಟು ಈಗ 2 ವರ್ಷಕ್ಕೂ ಮುಂಚೆ ಅಂಗಡಿಯಿಂದ ತರ್ತಿದ್ವಿ. ಈಗ 1-2 ವರ್ಷದಿಂದ ಪೂಜೆಗೆ, ಹಬ್ಬಕ್ಕೆಲ್ಲ ನಾವೇ ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂಥ ವಿಳ್ಯೆದೆಲೆನ ಬಳಸ್ತೀವಿ. ಮತ್ತು ಸ್ವಲ್ಪ ಜನ ನಮ್ಮ ಮನೆ ಮುಂದ್ಲಿಂದ ಸ್ವಲ್ಪ ದೂರ ಇದೆ ನಾವು ಹಾಕಿರೋದು, ಗೊತ್ತಿಲ್ದಂಗೆಲ್ಲ ಕುಯ್ತಾರೆ. ನಿಮ್ಮ ಗಿಡದಲ್ಲೂ ಈ ಥರ ಯಾರಾದ್ರು ಮಾಡ್ತಾರಾ? ಆ ಥರ ಮಾಡಿದ್ರೆ ಅದನ್ನೂ ಕೂಡ ಕಮೆಂಟಲ್ಲಿ ತಿಳಿಸಿ. ವಿಳ್ಯೆದೆಲೆನ ಕೂಡ ಕುಯ್ಕೊಂಬಂದು ಇಟ್ಕೊಂಡಿದ್ದೀವಿ. ಅಂದರೆ ಬಿಡೋದಿಲ್ಲ, ಈ ಊರುಗಳಲ್ಲಿ ಎಲ್ಲ ಕುಯ್ಕೊಂಬಿಡ್ತಾರೆ. ಅದಕ್ಕೆ ಆಲ್ರೆಡಿ ಕುಯ್ದಿಕ್ತಾ ಇದ್ವಿ, ಇನ್ನೂ ಬೇಕು, ಆಮೇಲಿಂದ ಕುಯ್ದ್ರಾಯ್ತು ಅಂತ ಸುಮ್ಮನಾದ್ವಿ. ಥ್ಯಾಂಕ್ ಯು ಆಲ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.